ನಮಸ್ತೆ ಮಕ್ಕಳ. ಪ್ರಾಬ್ಲಮ್ ನೋಡಿ ಈ ಥರ ಇದೆ. ಎ ಸ್ಟೋನ್ ಆಫ್ 1 kg ಈಸ್ ಥ್ರೋನ್ ವಿತ್ ಎ ವೆಲಾಸಿಟಿ ಆಫ್ 20 meters per second across the frozen surface of a lake and comes to rest after travelling a distance of 50 meters. What is the force of friction between the stone and the ice? Okay. ಮಕ್ಕಳ ಫಸ್ಟು ಸ್ಟೆಪ್ ಏನು ಅಂತಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಆಮೇಲೆ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಯು ಹ್ಯಾವ್ ಟು ರೈಟ್ ಎ ಡಯಾಗ್ರಾಮ್. ಓಕೆ, ಸೊ ಈಗ ಫಸ್ಟ್ ನಾವು ಡಯಾಗ್ರಾಮ್ ಬರೆಯೋಣ ಮಕ್ಕಳ. ಓಕೆ, ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಏನು ಅಂತಂದರೆ ದಿಸ್ ಈಸ್ ದ ಸ್ಟೋನ್. ಓಕೆ, ದಿಸ್ ಈಸ್ ದ ಸ್ಟೋನ್. ಅದ್ರ ಮಾಸು 1 kg ಅಂತ ಅವರೇ ಕೊಟ್ಟಿದ್ದಾರೆ. ಸೊ ದ ಮಾಸ್ ಆಫ್ ದಿ ಸ್ಟೋನ್ ಈಸ್ 1 kg. ಓಕೆ, ದ ಮಾಸ್ ಆಫ್ ದಿ ಸ್ಟೋನ್ ಈಸ್ 1 kg ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇನ್ನೇನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಟ್ ಈಸ್ ಥ್ರೋನ್ ಅಟ್ ಎ ವೆಲಾಸಿಟಿ ಆಫ್ 20 meters per second. ಸೊ ಲೆಟ್ಸ್ ಅಸ್ಯೂಮ್ that its initial velocity is 20 meters per second. Because it is thrown at a velocity of 20 meters per second ಅಂದರೆ ಅದರ ಇನಿಷಿಯಲ್ ವೆಲಾಸಿಟಿ 20 meters per second ಆ್ಯಂಡ್ ಇಟ್ ಈಸ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಓಕೆನಾ, ರೈಟ್. ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು. ಆಮೇಲೆ ನೋಡಿ ಮಕ್ಕಳ, ಈ ಬ್ಲೂ ಲೈನ್ ಇದೆಯಲ್ಲ, ದಟ್ ಈಸ್ ದ ಫ್ರೋಸನ್ ಸರ್ಫೇಸ್ ಆಫ್ ದಿ ಲೇಕ್ ಆ್ಯಂಡ್ ಇಟ್ ಹ್ಯಾಸ್ ಫ್ರಿಕ್ಷನ್ ಆಲ್ಸೋ ಅಲ್ವಾ. ವೆನ್ ಯು ಥ್ರೋ ದ ಸ್ಟೋನ್ there is a frictional force exerted by the surface of the lake on the stone. A friction, it is in this direction. Nodi, ee direction ide. We don't know what is the force of friction, but it is opposing the movement of the stone alva. So the direction of the force is like this. Okay, so a stone na throw madadaga the stone travels and comes to rest after traveling certain distance. Okay, the stone comes to rest under what is its final velocity? Correct. The final velocity is 0 meters per second. Correct? Because it comes to rest. Avare kottidare. Okay, ಆಮೇಲೆ ಇನ್ನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮಕ್ಕಳ. ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 50 meters ಅಂತ ಕೊಟ್ಟಿದ್ದಾರೆ ನೋಡಿ. ದ ಸ್ಟೋನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 50 meters. ಇದೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನೇನಾದ್ರು ಕೊಟ್ಟಿದ್ದಾರಾ? ನೋ, ನಥಿಂಗ್. ಇನ್ನೇನು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರಾ? ಇಲ್ಲ, ಟೈಮ್ ಕೊಟ್ಟಿಲ್ಲ. ಇಷ್ಟೇ ಕೊಟ್ಟಿರೋದು ಇನ್ಫಾರ್ಮೇಷನ್. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ವಿ ಹ್ಯಾವ್. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್? ವಿ ಹ್ಯಾವ್ ಟು ಫೈಂಡ್ ದಿ ಆಕ್ಸಿಲರೇಷನ್ ಆಫ್ ದಿ ಸ್ಟೋನ್. ಇನ್ಫ್ಯಾಕ್ಟ್ ಮಕ್ಕಳ, ಡೀಸೆಲರೇಷನ್ ಕಂಡುಹಿಡಿಬೇಕು ನಾವು. ಬಿಕಾಸ್ ದ ಸ್ಟೋನ್ ಕಮ್ಸ್ ಟು ರೆಸ್ಟ್. ಸ್ಪೀಡ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಸ್ಟೋನ್ ಕಮ್ಸ್ ಟು ರೆಸ್ಟ್. ಕರೆಕ್ಟಾ? ಆ್ಯಂಡ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿ ಆಕ್ಸಿಲರೇಷನ್? ಡೈರೆಕ್ಷನ್ ಆಫ್ ದಿ ಆಕ್ಸಿಲರೇಷನ್ ಈಸ್ ದ ಸೇಮ್ ಆ್ಯಸ್ ದಿ ಡೈರೆಕ್ಷನ್ ಆಫ್ ದಿ ಫ್ರಿಕ್ಷನಲ್ ಫೋರ್ಸ್ ಅಲ್ವಾ. ನೋಡಿ, ಫ್ರಿಕ್ಷನಲ್ ಫೋರ್ಸ್ ಡೈರೆಕ್ಷನ್ ಇದು. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದಿ ಫ್ರಿಕ್ಷನಲ್ ಫೋರ್ಸ್. ಸೊ ಆಕ್ಸಿಲರೇಷನ್ ನಾವು ಏನು ಕಂಡುಹಿಡಿತೀವಿ ಅದ್ರ ಡೈರೆಕ್ಷನ್ ಕೂಡ ಫ್ರಿಕ್ಷನಲ್ ಫೋರ್ಸ್ ಡೈರೆಕ್ಷನಲ್ಲೇ ಇರುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ನೆಗೆಟಿವ್ ಬಿಕಾಸ್ ರೈಟ್ ಟು ಲೆಫ್ಟ್ ಹೋಗ್ತಿದೆ ಮಕ್ಕಳ. ಸೊ ದಟ್ ಈಸ್ ನೆಗೆಟಿವ್. ಸೊ ಆಕ್ಸಿಲರೇಷನ್ ಈಸ್ ನೆಗೆಟಿವ್ ವಿಚ್ ಈಸ್ ಡೀಸೆಲರೇಷನ್ ಅಲ್ವಾ. ಸೊ ವಿ ಹ್ಯಾವ್ ಟು ಫೈಂಡ್ ಆಕ್ಸಿಲರೇಷನ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ದ ಫ್ರಿಕ್ಷನಲ್ ಫೋರ್ಸ್. ಓಕೆ, ಸೊ ಈಗ ನೀವು ಡಯಾಗ್ರಾಮ್ ಬರೆದಿದ್ದೀರಾ. ಈಗ ವಿ ವಿಲ್ ರೈಟ್ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ ನಾವು. ಏನೇನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. ಇನಿಷಿಯಲ್ ವೆಲಾಸಿಟಿ ವಿ ನೋ. ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಸ್ಟೋನ್. ಇನಿಷಿಯಲ್ ವೆಲಾಸಿಟಿ ಆಫ್ ಸ್ಟೋನ್ ನಮಗೆ ಗೊತ್ತಿದೆ. ಇನಿಷಿಯಲ್ ವೆಲಾಸಿಟಿನ ಯು ಅಂತ ಇಂಡಿಕೇಟ್ ಮಾಡ್ತೀವಿ. ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಸ್ಟೋನ್ ಈಸ್ 20 meters per second. ಓಕೆ, ನೆಕ್ಸ್ಟು ಫೈನಲ್ ವೆಲಾಸಿಟಿ ಗೊತ್ತಾ? ಎಸ್, ವಿ ನೋ ದ ಫೈನಲ್ ವೆಲಾಸಿಟಿ. ವಿ ನೋ ದ ಫೈನಲ್ ವೆಲಾಸಿಟಿ ಆಫ್ ಸ್ಟೋನ್. ಫೈನಲ್ ವೆಲಾಸಿಟಿ ಆಫ್ ಸ್ಟೋನ್, ಇಟ್ ಈಸ್ ಇಂಡಿಕೇಟೆಡ್ ಬೈ ದ ಸಿಂಬಲ್ ವಿ. ದಟ್ ಈಸ್ ಈಕ್ವಲ್ ಟು 0 meters per second. ಯಾತಕ್ಕೆ? ಬಿಕಾಸ್ ಇಟ್ ಕಮ್ಸ್ ಟು ರೆಸ್ಟ್. ಓಕೆ, ನೆಕ್ಸ್ಟ್ ಇನ್ನೇನೇನು ಗೊತ್ತಿದೆ ಮಕ್ಕಳೇ ನಮಗೆ. ವಿ ನೋ ದ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಸ್ಟೋನ್. ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಸ್ಟೋನ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಆಫ್ ಸ್ಟೋನ್ ಗೊತ್ತಿದೆ ನಮಗೆ. ಇಟ್ ಈಸ್ ಇಂಡಿಕೇಟೆಡ್ ಬೈ ಎಸ್. ಇಟ್ ಈಸ್ ನಥಿಂಗ್ ಬಟ್ 50 meters, ಅಫ್ಕೋರ್ಸ್ ಟುವರ್ಡ್ಸ್ ರೈಟ್. ಆಮೇಲೆ ಚಿತ್ರದಲ್ಲೇ ನೋಡಿ ಇನ್ನೇನು ಗೊತ್ತಿದೆ ನಮಗೆ. ವಿ ನೋ ದ ಮಾಸ್ ಆಫ್ ದಿ ಸ್ಟೋನ್. ಮಾಸ್ ಆಫ್ ಸ್ಟೋನ್, ಸ್ಟೋನ್ ಮಾಸ್ ಗೊತ್ತಿದೆ, ದಟ್ ಈಸ್ ಇನ್ kg. ಸೊ ಮಾಸ್ ಆಫ್ ದಿ ಸ್ಟೋನ್ m ಈಸ್ ಈಕ್ವಲ್ ಟು 1 kg. ಎಲ್ಲ SI ಯೂನಿಟೆಲ್ಲ ಇದೆ, ನೋ ಪ್ರಾಬ್ಲಮ್.
ಇನ್ನೇನಾದರೂ ಗೊತ್ತಾ ನಮಗೆ ಇನ್ಫಾರ್ಮೇಷನು? ನೋ. ಸೊ ನಾವು ವಾಟ್ ವಿ ಹ್ಯಾವ್ ಟು ಫೈಂಡ್? ವಿ ಹ್ಯಾವ್ ಟು ಫೈಂಡ್ ಟೂ ಥಿಂಗ್ಸ್. ಒಂದು acceleration of the stone, which is nothing but deceleration, acceleration A question mark, and we have to find the force of friction, exerted by whom? Exerted by the surface of the lake, Fr ಅಂತ ಕರೆಯೋಣ, is equal to question mark. So ಇವೆರಡು ಕಂಡುಹಿಡಿಯಬೇಕು. ಓಕೆನಾ ಮಕ್ಕಳ? ಎಸ್. ನೆಕ್ಸ್ಟ್ ಸ್ಟೆಪ್ ಈಸ್ we have to write relevant formula and then substitute and simplify. Makla, again nodi, there are 3 equations of motion which you have studied in the first chapter. 3 equations of motion. ಯಾವ್ದಾದಪ್ಪ ಅದು ಅಂತಂದರೆ, ನಂಬರ್ 1 v is equal to u plus at, ನಂಬರ್ 2 s is equal to ut plus half at square, number 3 v squared is equal to u squared plus 2as. ಓಕೆ, ಈ 3 ಈಕ್ವೇಷನ್ನಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ನ ನಾವು ಬಳಸಿ ಆಕ್ಸಿಲರೇಷನ್ ಕಂಡುಹಿಡಿತೀವಿ ಮಕ್ಕಳ ಫಸ್ಟು. ಹೌದಾ? ಸೊ ನೋಡಿ, v ಇಸ್ಕೊಂಡು u ಪ್ಲಸ್ at ಕಂಡುಹಿಡಿಬೋದಾ? ಇದನ್ನು ಹಾಕ್ಬೋದಾ? we know v, we know u, but we don't know t. We have to find acceleration of course, but we don't know t. T ಗೊತ್ತಿಲ್ಲ ನಮಗೆ. Therefore we cannot use the first formula, first equation of motion. ಎರಡನೇದು ನೋಡೋಣ ಮಕ್ಕಳ. ಎಸ್ ನಮ್ಗೆ ಗೊತ್ತಿದೆ, ಡಿಸ್ಪ್ಲೇಸ್ಮೆಂಟ್ ಗೊತ್ತಿದೆ, ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ. ಸರ್ ಟಿ ಗೊತ್ತಿಲ್ವಲ್ಲ ಸರ್? ಇಲ್ಲಿ ಇದೆ ಟಿ, ಇಲ್ಲೂ ಟಿ ಇದೆ. ವಿ ಡೋಂಟ್ ನೋ ಟಿ. ಸೊ ವಿ ಕೆನಾಟ್ ಯೂಸ್ ದ ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನ್ ಆಲ್ಸೋ. ಥರ್ಡ್ ಈಕ್ವೇಷನ್ ಆಫ್ ಮೋಷನ್ ಯೂಸ್ ಮಾಡ್ಬೋದಾ? ಸರ್ ಫೈನಲ್ ವೆಲಾಸಿಟಿ ಗೊತ್ತು, ಇನಿಷಿಯಲ್ ವೆಲಾಸಿಟಿನೂ ಗೊತ್ತು, ಡಿಸ್ಪ್ಲೇಸ್ಮೆಂಟ್ ಗೊತ್ತು. ಎಸ್, ಆವಾಗ ನಾವು ಆಕ್ಸಿಲರೇಷನ್ ಕಂಡುಹಿಡಿಬೋದು ಆರಾಮ್ಸೆ. ಸೊ ವಿ ಕ್ಯಾನ್ ಯೂಸ್ ದ ಥರ್ಡ್ ಈಕ್ವೇಷನ್ ಆಫ್ ಮೋಷನ್. ಓಕೆನಾ ಮಕ್ಕಳ? ಸೊ ವಿ ಯೂಸ್ ದ ಥರ್ಡ್ ಈಕ್ವೇಷನ್ ಆಫ್ ಮೋಷನ್. ಈಗ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಈಸ್ ದ ಫೈನಲ್ ವೆಲಾಸಿಟಿ ವಿ? ಫೈನಲ್ ವೆಲಾಸಿಟಿ ವಿ ಈಸ್ 0. ಹೌದಾನೆ? ಫೈನಲ್ ವೆಲಾಸಿಟಿ ಈಸ್ 0. 0 square is equal to, what is the initial velocity? Initial velocity is 20 meters per second. ನೋಡಿ, initial velocity is 20 meters per second and plus 2 into a into, what is the displacement? Displacement is 50 meters. 50 meters is the displacement. Okay. ಸೊ ಏನು ಬರುತ್ತೆ ಮಕ್ಕಳ? 0 ಸ್ಕ್ವೇರ್ ಅಂದರೆ 0, 220 ಸ್ಕ್ವೇರ್ ಅಂತಂದರೆ 400 plus 50 into 2 is 100a. So this implies 100a is equal to minus 400. Therefore a is equal to minus 400 divided by 100. So 0 cancel ಆಗುತ್ತೆ. It is minus 4 meters per second square. ನೋಡಿ, ನಾನು ಹೇಳಿದ್ನಲ್ಲ ಮಕ್ಕಳ, ಆಕ್ಸಿಲರೇಷನ್ ವಿಲ್ ಬಿ ನೆಗೆಟಿವ್ ಬಿಕಾಸ್ ಇಟ್ ಈಸ್ ಡಿಸೆಲರೇಷನ್. ಸ್ಪೀಡ್ ಡಿಕ್ರೀಸ್ ಆಗ್ತಿದೆ. ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಈಸ್ ಫ್ರಮ್ ರೈಟ್ ಟು ಲೆಫ್ಟ್. ಓಕೆ, ಸೊ ವಿ ಹ್ಯಾವ್ ಫೌಂಡ್ ಔಟ್ ಯೂಸಿಂಗ್ ಈಕ್ವೇಷನ್ ಆಫ್ ಮೋಷನ್, ವಿ ಹ್ಯಾವ್ ಫೌಂಡ್ ಔಟ್ ದಿ ಆಕ್ಸಿಲರೇಷನ್. ಈಗ ಏನು ಮಾಡಬೇಕು? ಬೈ ನ್ಯೂಟನ್ಸ್ second law of motion, Newton's second law of motion, we know that the force, that is frictional force, is equal to mass of the stone into acceleration of the stone. So this is the formula. So frictional force acting on the stone is, mass of the stone is 1 kg into acceleration of the stone is minus 4 meters per second square. So frictional force Fr is equal to minus 4 kg meters per second square. kg meters per second square na ನಾವು ನ್ಯೂಟನ್ ಅಂತಲೂ ಕರಿತೀವಿ, or n. So therefore the frictional force acting on the stone by the lake surface, exerted by the lake surface, is minus 4 Newton. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ದ ಡೈರೆಕ್ಷನ್ ಆಫ್ ದಿ ಫ್ರಿಕ್ಷನಲ್ ಫೋರ್ಸ್ ಈಸ್ ಸೇಮ್ ಆಸ್ ದಿ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್.